ಹಲೋ ಎವ್ರಿವನ್, ಹ್ಯಾಪಿ ನ್ಯೂ ಇಯರ್ ಟು ಆಲ್. ಎಲ್ರಿಗೂ ಹೊಸ ವರ್ಷ ಆರೋಗ್ಯ ಭಾಗ್ಯ ಹಾಗೂ ತುಂಬ ಸಕ್ಸಸ್ಸನ್ನು ತಂದುಕೊಡ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಹೊಸ ವರ್ಷ. ಸೊ ಇದು ನಿವೇದಿನ ತೆಗೆದಿರೋ ಬ್ಲಾಗ್. ಸೊ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಯಿತು. ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈವ್ನಿಂಗ್ ಮಗನಿಗೆ ಹಾಲು ಬಿಸಿ ಮಾಡಿ ಕೊಟ್ಟು ನನಗೂ ಕೂಡ ಇಲ್ಲಿ ಕಾಫಿನ ರೆಡಿ ಮಾಡ್ಕೋತಾ ಇದ್ದೀನಿ. ಕಾಫಿ ಎಲ್ಲ ಕುಡಿದು ಫ್ರೆಶ್ ಅಪ್ ಆಗಿ ಈವ್ನಿಂಗ್ ಪೂಜೆ ಎಲ್ಲ ಮುಗಿಸ್ಕೊಂಡು ನೈಟ್ಗೆ ಇರೋ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೈಟ್ಗೆ ಪ್ರಿಪೇರ್ ಮಾಡ್ಕೊಳ್ಬೇಕಿನ್ನು. ಅಷ್ಟರಲ್ಲಿ ಮಗ ಮ್ಯಾಗಿ ಮಾಡಿಕೊಡು ಅಂತ ಕೇಳಿಬಿಟ್ಟ. ಅವನಿಗೂ ಕೂಡ ಮ್ಯಾಗಿ ಮಾಡಿ ಕೊಟ್ಟು ಅವನ್ನ ಕೂರಿಸಿದ್ದೀನಿ, ತಿಂತಾಯಿರು, ನಾನು ಡಿನ್ನರ್ ಪ್ರಿಪೇರ್ ಮಾಡಬೇಕು ಅಂತ. ನೈಟ್ಗೆ ಮಗನಿಗೆ ನಾನ್ ವೆಜ್ ತಿನ್ನಲ್ಲ ಅಂತ ಇಲ್ಲಿ ಅವನಿಗೆ ಬೀಟ್ರೂಟ್ ಪಲ್ಯ ರೆಡಿ ಮಾಡ್ತಾ ಇದ್ದೀನಿ. ಪಲ್ಯ ಕೂಡ ರೆಡಿ ಆಗ್ತಾಯಿದೆ. ಹಸ್ಬೆಂಡ್ ಬರಬೇಕಾದ್ರೆ ನಮಗೆ ಚಿಕನ್ ತೊಗೊಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ತಂದಮೇಲೆ ಅದಕ್ಕಿರೋ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಳೋದು. ಅಷ್ಟರಲ್ಲಿ ಅವ್ರು ಬರೋ ಗಂಟ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಸೊ ಕುಕ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತೇಳಿ ಅದನ್ನು ಕೂಡ ಒಂದು ಕಡೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಚಿಕನ್ ಫ್ರೈಗೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಇವಾಗ ರೊಟ್ಟಿಗಿರೋದನ್ನು ಕೂಡ ರೆಡಿ ಮಾಡ್ಕೋಬೇಕು. ಇಲ್ಲಿ ಮೊದಲಾಗಿ ನಾನು ರೊಟ್ಟಿಗೆ ಅನ್ನ ಮತ್ತು ಅಕ್ಕಿ ಹಿಟ್ಟು ಏನು ಹೇಳ್ತಾರೆ ಅಕ್ಕಿ ಹಿಟ್ಟು ಕಲಸಿ ಹದವಾಗಿ ಕಲಸಿ ಇಟ್ಕೋಬೇಕು. ಸೊ ಅದಕ್ಕೆ ಅಕ್ಕಿ ಹಿಟ್ಟನ್ನು ಮತ್ತು ಬಿಸಿ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋದು. ಆಮೇಲೆ ಈ ಥರ ಬಂದಮೇಲೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿಲಿ ತಗೊಂಡು ನೀಟಾಗಿ ರೊಟ್ಟಿನ ತಟ್ಕೋಬೇಕು. ಈ ಥರ ತಟ್ಕೋಬೇಕು. ಆಮೇಲೆ ಬಾಣಲ ಹಂಚು ಬಿಸಿ ಆದಮೇಲೆ ಅದಕ್ಕೆ ಹಾಕ್ಕೊಂಡು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಆ ಥರ ಬೇಯಿಸ್ಕೊಂಡ್ಮೇಲೆ ರೊಟ್ಟಿ ರೆಡಿ ಆಗುತ್ತೆ. ನೋಡಿ ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಯೂಶ್ವಲಿ ಕೊಡಗಿನಲ್ಲಿ ಎಲ್ಲರೂ ರೊಟ್ಟಿ ಮಾಡ್ತಾರೆ. ಈವ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು, ನೈಟ್ ಏನಾದರೂ ನಾನ್ ವೆಜ್ ಇತ್ತು ಅಂದರೆ ಅದಕ್ಕೂ ಕೂಡ ಮಾಡ್ಕೋತೀವಿ. ಸೊ ಚೆನ್ನಾಗಿರುತ್ತೆ. ನಾನ್ ವೆಜ್ ಜೊತೆ ಚಟ್ನಿ ಪಲ್ಯ ಎಲ್ಲದಕ್ಕೂ ರೊಟ್ಟಿ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಚಿಕನ್ ಫ್ರೈಗೆ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಎರಡು ಕಡೆ ಬೇಯಿಸ್ಕೊಂಡ್ರೆ ಈ ಥರ ರೊಟ್ಟಿ ರೆಡಿ ಆಗುತ್ತೆ. ಅಷ್ಟರಲ್ಲಿ ಮಗನಿಗೆ ಊಟ ಕೂಡ ರೆಡಿಯಾಗಿದೆ. ಅವನಿಗಿನ್ನೇನು ಊಟ ಮಾಡಿಸ್ಬೇಕು. ಬಿಸಿ ಬಿಸಿ ರೈಸ್ ಜೊತೆಗೆ ಬೀಟ್ರೂಟ್ ಪಲ್ಯ. ಅವನಿಗಿಷ್ಟ ಅದು. ಈ ಥರ ಪಲ್ಯ ಅಲ್ಲ, ನಾನೇ ತಿಂತೀನಿ ಅಂತೇಳಿ ಅವನೇ ಎತ್ಕೋತಾ ಇದ್ದಾನೆ. ಅವ್ನು ತಿಂದಾಗೆ ಊಟ ಮಾಡಿಸ್ಬೇಕು. ಇವಾಗ ಅವನಿಗೆ ಊಟ ಮಾಡಿಸ್ತಿದ್ದಾಗೇ ಅವ್ರ ಅಪ್ಪ ಬಂದಿದ್ದಾರೆ. ಅವ್ರ ಅಪ್ಪ ಬಂದ ಖುಷಿಯಲ್ಲಿ ಓಡೋಗ್ಬಿಟ್ಟ. ನೋಡಿದ್ರೆ ಸರ್ಪ್ರೈಸ್ ಕಾದಿತ್ತು ಅವನಿಗೆ. ನ್ಯೂ ಇಯರ್ ಕೇಕ್ ತೊಗೊಬಂದಿದ್ದಾರೆ. ಎಲ್ಲರೂ ಮೊಬೈಲಲ್ಲಿ ಸ್ಟೇಟಸ್ ಹಾಕ್ಕೊಂಡು ವೀಡಿಯೋಸ್ ನೋಡಿಬಿಟ್ಟು ಪಾಪ ನಾವು ಕೂಡ ಹ್ಯಾಪಿ ಬರ್ಡೇ ಕೇಕ್ ತೊಗೊಬರೋಣ ಅಂತ ಹೇಳ್ತಾ ಇದ್ದ. ಅದಕ್ಕೆ ಅವನಿಗೆ ಹ್ಯಾಪಿ ಬರ್ಡೇ ಕೇಕ್ ತಂದಿದ್ದಾರೆ ಅವ್ರ ಅಪ್ಪ. ಆ್ಯಕ್ಚುಲಾಗಿ ಅದು ನ್ಯೂ ಇಯರ್ ಕೇಕ್, ನನ್ನ ಮಗ ಹ್ಯಾಪಿ ಬರ್ಡೇ ಕೇಕ್ ಅಂತ ಹೇಳ್ತಾ ಇದ್ದ. ಸೊ ಅವನಿಗೆ ಕೇಕ್ ನೋಡಿದ ತಕ್ಷಣ ಖುಷಿಯಾಗ್ಬಿಟ್ಟಿದ್ದಾನೆ. ಅವನಿಗೆ ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂತ ಹೇಳ್ದಂಗೆ ಮೇಲೆ ತೆಗೆದು ಬಾಯಿಗೆ ಹಾಕ್ಕೊಂಡೇ ಬಿಟ್ಟ ನನ್ನ ಮಗ. ನೋಡಿ, ಇನ್ನೇನು ಅವ್ರು ಫ್ರೆಶ್ ಅಪ್ ಆಗಿ ಬಂದು ಕೇಕ್ ಕಟ್ ಮಾಡೋಣ ಅಂತ ಹೇಳಿದ್ರು, ಕೇಳಲೇ ಇಲ್ಲ. ಇವಾಗಲೇ ಕಟ್ ಮಾಡಿಸ್ಬೇಕಪ್ಪ ಅಂತ. ಪಾಪ ಅವನ ಆಸೆ ಯಾಕೆ ಹಾಳು ಮಾಡೋದು ಅಂತ ಇಲ್ಲಿ ಅವನಿಗೆ ಕೇಕ್ ಕಟ್ ಮಾಡಿಸ್ಲಿಕ್ಕೆ ಅಂತ ಕೂತಿದ್ದಾರೆ ಹಸ್ಬೆಂಡು. ಅವ್ನು ಕೇಕ್ ಕಟ್ ಮಾಡಬೇಕಾದ್ರೂ ಸಮೇತ ಹ್ಯಾಪಿ ಬರ್ಡೇ ಟು ಯು ಅಂತಲೇ ಸಾಂಗ್ ಹೇಳ್ಕೊಂಡು ಕೇಕ್ ಕಟ್ ಮಾಡ್ತಾಯಿದ್ದ. ಅವನಿಗೆ ಗೊತ್ತಿಲ್ಲ ನ್ಯೂ ಇಯರ್ ಕೇಕ್ ಅಂತ. ಪಾಪ ಮಕ್ಕಳಲ್ವ, ಮಕ್ಕಳಿಗೆ ಈ ಥರ ಎಲ್ಲ ಸರ್ಪ್ರೈಸ್ ಕೊಟ್ಟು ಅವ್ರ ಮುಖದಲ್ಲಿ ಖುಷಿ ನೋಡೋದು ನಮಗೊಂಥರ ಖುಷಿ ಕೊಡುತ್ತೆ. ಸೊ ಮಕ್ಕಳ ಖುಷಿನೇ ನಮ್ಮ ಖುಷಿಯಾಗಿರುತ್ತೆ. ಕೇಕೆಲ್ಲ ತಿಂದು ಚಿಕನ್ ತೊಗೊಬಂದಿದ್ರಲ್ವ. ಸೊ ನಾನು ಸಹ ಬೇಗ ಅಡುಗೆ ಮುಗಿಸ್ಕೊಳ್ಳೋಣ ಅಂಥೇಳಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಕೇಕ್ ತಿಂದು ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೋದರು. ನನಗೆ ನೋಡಿ ಅವ್ರ ಅಪ್ಪಂಗೆ ಕೇಕ್ ತಿನ್ನಿಸ್ತಾ ಇದ್ದಾನೆ, ಹ್ಯಾಪಿ ಬರ್ಡೇ ಕೇಕ್ ಅಂತ. ಸೊ ನಾನಿಲ್ಲಿ ಚಿಕನ್ ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ರೆಸಿಪೀಸ್ ಏನೂ ತೋರಿಸ್ತಾ ಇಲ್ಲ. ಆ್ಯಸ್ ಯೂಶ್ವಲ್ ಎಲ್ಲರೂ ಯಾವ ಥರ ಚಿಕನ್ ಫ್ರೈ ಮಾಡ್ತಾರೆ, ಯಾವುದೆಲ್ಲ ಮಸಾಲೆ ಹಾಕ್ತಾರೆ, ಕಾಮನ್. ಸೊ ಮಾಮೂಲಾಗೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಫ್ರೈಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಚಿಕನ್ ಫ್ರೈ ಮಾಡಿಕೊಂಡೆ. ಸೊ ಇದನ್ನು ಪ್ರಿಪೇರ್ ಆಗ್ತಾ ಇದೆ.
ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.